ಮಾಜಿ ಸಚಿವ ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ ಇಡಿ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ, ಇವರನ್ನು 14 ದಿವಸ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ತು. ವಿಚಾರಣೆ ಮಾಡಿ 6 ದಿವಸ ವಿಚಾರಣೆ ಮಾಡಿ ಇವರದ್ದು ಅಂದ್ರು. 6 ದಿವಸ ಇಡಿ ಕಸ್ಟಡಿಗೆ ನಾಗೇಂದ್ರರನ್ನ ನ್ಯಾಯಾಲಯ ಕೊಡ್ತು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನ್ಯಾಯಾಧೀಶರ ಮುಂದೆನೂ ನಾಗೇಂದ್ರ ಅದನ್ನೇ ಹೇಳಿದ್ರಂತ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ, ನನಗೆ ನಂದೇನೂ ತಪ್ಪಿಲ್ಲ, ನಂದೇನೂ ಪಾತ್ರ ಇಲ್ಲ ಇದರಲ್ಲಿ ಅಂತ ನ್ಯಾಯಾಧೀಶರ ಮುಂದೆ ಕೂಡ ನಾಗೇಂದ್ರ ಹೇಳಿದ್ರಂತೆ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅಯ್ಯೋ, ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ, ಬಿಟ್ಬಿಡ್ರ ನಿಮ್ಮನೆ. ರಿಮಾಂಡ್ ಅಪ್ಲಿಕೇಶನ್ ಇದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಚಿವರಾಗಿದ್ದ ನಾಗೇಂದ್ರ ಸೂತ್ರಧಾರರು, ಅವರ ಉಸ್ತುವಾರಿಯಲ್ಲೇ 187 ಕೋಟಿ ರೂಪಾಯಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ದುಡ್ಡು ಎಲೆಕ್ಷನ್ಗೆ ಬಳಕೆಯಾಗಿದೆ ಅಂತಾರೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ. ಬಳ್ಳಾರಿಯಲ್ಲಿ ಎಲೆಕ್ಷನ್ಗೆ ಬಳಕೆಯಾಗಿದೆ ಆ ಹಣ. ಎಲ್ಲಿ ನಾವು ಬಡವ ತಗೊಂಬರೋದು, ಎಲ್ಲ ಪೊರಕೆ ತಗೊಂಡು ಪಟ 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 ಆಗ್ಬೇಕು ಮುಂಡೆ ಮಕ್ಕಳ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.